ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಫಿ ಗೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನೀಗ ಮೈಕ್ ಟೂನಲ್ಲಿ ಮಾತಾಡ್ತಾ ಇದ್ದೀನಿ. ಮೈಕ್ ಟೂನಲ್ಲಿ ಇವಾಗ ಫುಲ್ ಎಲ್ಲ ನನ್ನ ಒಂದು ಏನಿದು ಲಾರ್ಕ್ ಮ್ಯಾಕ್ಸ್ ಟು ಒಂದು ಸಿಸ್ಟಮ್ ಏನಿತ್ತು ಎಲ್ಲದನ್ನೂ ಕೂಡ ಅಪ್ಗ್ರೇಡ್ ಮಾಡಿದ್ದೀನಿ. ಅಪ್ಡೇಟ್ ಮಾಡಿ ಟೈಮ್ ಟು ಟೈಮ್ ಅಪ್ಗ್ರೇಡ್ ಆ್ಯಂಡ್ ಅಪ್ಡೇಟ್ ಮಾಡಿಬಿಟ್ಟು ಈಗ ನಾನು ವಾಯ್ಸ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಹೈಫೈ, ಮೋನೋ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆನ್ ಮಾಡಿಲ್ಲ. ಹಾಗಾಗಿ ಒಂದು ಪರ್ಫೆಕ್ಟು ಲೌಡ್ ವಾಯ್ಸು ನನಗೆ ಕೇಳಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ದಯೆಯಿಂದ ಒಂದು ಒಳ್ಳೆ ವಾಯ್ಸು ಲೌಡ್ನೆಸ್ಸು ಬಂದಿದೆ ಸಾಕಪ್ಪ, ಏಕೆಂದರೆ 30,000 ರೂಪಾಯಿ ಇನ್ವೆಸ್ಟ್ ಮಾಡಿರೋ ಅಂಥದ್ದು. ಓಕೆ, ಈಗ ಇದು ಸಾಕು. ಈಗ ಮೈಕ್ 2ಗೆ ಹೋಗ್ತೀನಿ ತಡಿ, ಅಲ್ಲ ಮೈಕ್ 1ಗೆ ಈಗ ಶಿಫ್ಟ್ ಆಗೋಣಂತೆ. ತೆಗೆದು ಓಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಫಿ ಗೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನೀಗ ಮೈಕ್ 1ನಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಇದನ್ನು ಇಲ್ಲೇ ಹಿಡ್ಕೊಂಡು ಮಾತಾಡಬೇಕು, ಏಕೆ ಅಂದರೆ ಈ ಕಾಲರ್ನ ಈ ರೀತಿ ಕನೆಕ್ಟ್ ಮಾಡಿದರೆ ಒಂದು ಒಳ್ಳೆ ಬೆಸ್ಟ್ ವಾಯ್ಸು ಬರುತ್ತೆ. ಏಕೆಂದರೆ ಹೀಗೆ ತಾನೇ ನಾನು ಹಿಡ್ಕೊಂಡು ಮಾತಾಡೋ ಅಂಥದ್ದು. ಈಗ ನಾನು ಮೈಕ್ 1ನಲ್ಲಿ ಮಾತಾಡ್ತಾ ಇದ್ದೀನಿ. ನಾವೇನಾದರೂ ಚಿಕ್ಕಮಗಳೂರಿನ ಒಂದು ಬೆಸ್ಟ್ ಕಾಫಿ ಪುಡಿನ ನೀವು ಸವಿಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನಮ್ಮ coffeego.in ವೆಬ್ಸೈಟ್ಗೆ ಇವಾಗಲೇ ಲಾಗಿನ್ ಆಗಿ ನಿಮಗೆ ಇಷ್ಟ ಆಗಿರ್ತಕ್ಕಂಥ ನಿಮ್ಮ ಫೇವ್ರೇಟು ಕಾಫಿ ಯಾವುದಿದೆ ಆ ಒಂದು ಕಾಫಿನ ಬುಕ್ ಮಾಡಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ನಾವು ಡೈಲಿ ಕಾಫಿ ಕುಡಿತೀವಿ, ನಾವು ಬೆಸ್ಟ್ ಕಾಫಿ ಕುಡಿತೀವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮಗೇನಿದ್ರು ಬೆಸ್ಟ್ ಆ್ಯಂಡ್ ಫ್ರೆಶ್ ಕಾಫಿ ಪೌಡರ್ ಬೇಕಿದ್ದರೆ ನೀವು ನಮ್ಮ ವೆಬ್ಸೈಟು coffeego.in ವೆಬ್ಸೈಟ್ಗೆ ಈಗಲೇ ಲಾಗಿನ್ ಆಗಿಬಿಟ್ಟು ನಿಮಗೆ ಬೇಕಿರ್ತಕ್ಕಂಥ ಒಂದು ಒಳ್ಳೆ ಕಾಫಿ ಪೌಡ್ರನ್ನ ಆರ್ಡ್ರ್ ಮಾಡ್ಬೋದು ಅಂತ ಹೇಳ್ತಾ ಈಗ ನಾನು ಮೈಕ್ 1ನಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ. ಈಗ ಮೈಕ್ 2ನೂ ಕೂಡ ಆನ್ ಮಾಡ್ಕೊಳ್ತಾಯಿದ್ದೀನಿ, ನೋಡ್ತೀನಿ ಯಾವ ರೀತಿ ಒಂದು ವಾಯ್ಸು ಬರುತ್ತೆ ಅಂತ. ಓಕೆ, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಫಿ ಗೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಈಗ ನಾನು ಮೈಕ್ 2ನೂ ಕೂಡ ಆನ್ ಮಾಡಿದ್ದೇನೆ. ಮೈಕ್ 2ನೂ ಕೂಡ ಆನ್ ಮಾಡಿಬಿಟ್ಟು ಒಂದು ಡಿಸ್ಟೆನ್ಸಲ್ಲಿ ಇಟ್ಕೊಂಡಿದ್ದೀನಿ, ತುಂಬ ಹತ್ರ ಇಟ್ಕೊಂಡಿಲ್ಲ. ಒಂದು ಡಿಸ್ಟೆನ್ಸಲ್ಲಿ ಇಟ್ಕೊಂಡಿರೋದ್ರಿಂದ ವಾಯ್ಸು ಯಾವ ರೀತಿ ಬರುತ್ತೆ ಅಂತ ಕೇಳೋದಕ್ಕೆ ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡಿ, ಈ ಲೆವೆಲ್ಲು ನಾನು ಫುಲ್ಲು ಡೌನಲ್ಲೇ ಇಟ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಯಾವ ರೀತಿ ಒಂದು ಪರ್ಫೆಕ್ಟು ಸೌಂಡು ಬರ್ತಿದೆ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಈಗ ಸ್ವಲ್ಪ ಹತ್ರ ತೊಗೊಬರ್ತೇನೆ. ನೋಡಿ, ಈಗ 2 ಮೈಕ್ನೂ ನಾನು ಹತ್ರ ತೊಗೊಬಂದಿದ್ದೇನೆ. ಇಷ್ಟು ನಿಯರಾಗಿ ತುಂಬ ವಾಯ್ಸು ಚೆನ್ನಾಗಿ ಬರ್ತಿದೆಯೋ ಇಲ್ವೋ ಅನ್ನೋದು ಕೂಡ ಕಂಡುಹಿಡಿಯೋದು ತುಂಬ ಒಂದು ಇಂಪಾರ್ಟೆಂಟ್. ಯಾಕೆಂದರೆ ಪಾಡ್ಕ್ಯಾಸ್ಟ್ ಎಲ್ಲ ಮಾಡುವಾಗ ಇಷ್ಟಕ್ಕೆ ಇಟ್ಕೊಳ್ಳೋದು. ಪಾಡ್ಕ್ಯಾಸ್ಟ್ ಮಾಡುವಾಗ ಈ ಥರ ಬಾಯಿ ಬಡ್ಡೆ ಇಟ್ಕೊಳ್ತಾರೆ, ಆದರೆ ಬಾಯಿ ತುಂಬ ಹತ್ರ ಇಟ್ಕೊಳ್ಳೋದಿಲ್ಲ ಪಾಡ್ಕ್ಯಾಸ್ಟ್ ಎಲ್ಲ ಮಾಡೋ ಹೊತ್ತಿಗೆ. ಓಕೆ, ನಾನೀಗ ತುಂಬ ನಿಯರಾಗಿ ತಗೊಂಡು ಹೋಗ್ತೀನಿ. ಈಗ ನಾನು ಮೈಕ್ ಕಾಲರ್ಗೆ ಹಾಕಿದೆ ಅಂದರೆ ಇಷ್ಟರಲ್ಲಿ ಅಂತೂ ಬಂದೇ ಬರುತ್ತೆ. ಹಾಗಾಗಿ ನಾನೀಗ ಕಾಲರ್ ಮೈಕ್ನ ಇಷ್ಟರಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ವಾಯ್ಸು ತುಂಬ ಲೌಡಾಗಿ ಬರ್ತಾಯಿದೆ ಇಲ್ವ ಅಂತ ಚೆಕ್ ಮಾಡೋದಕ್ಕೋಸ್ಕರ. ಹಾಯ್ ಹಲೋ ನಮಸ್ಕಾರ. ನೀವೇನಾದರೂ ಕಾಫಿ ಲವರ್ಸ್ ಆಗಿದ್ದರೆ ಇವಾಗಲೇ ನೀವು ನಮ್ಮ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆ ಈ ಒಂದು ಚಾನಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಂದೇ ಮಾತರಂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬಾಯ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಫಿ ಗೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಮೈಕಲ್ಲಿ ಯಾವ ರೀತಿ ಒಂದು ವಾಯ್ಸು ಕೇಳುತ್ತೆ ಅಂತ. ಓಕೆ, ಬಾಯ್.